ಇದು ಖ್ಯಾತ ನಟರಾದಂಥ ಅರುಣ್ ಸಾಗರ್ ಅವರು ಇನ್ನಿಲ್ಲ ಅಂತಲೇ ಹೇಳ್ಬೋದು. ಆದರೆ ಏನಾಗಿದೆ ಅವರಿಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೆ ಒಂದು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ರೆ ಹೌದು, ವೀರಮಧುಕರಿ ಸಿನಿಮಾದಿಂದ ಬಂದಂಥ ಅರುಣ್ ಸಾಗರ್ ಅವರು ಸಾಕಷ್ಟು ಹೆಸರು ಕೂಡ ಮಾಡೋದಂತ ಹೇಳ್ಬೋದು. ಇನ್ನು ವೀರಮಧುಕರಿ ಸಿನಿಮಾದಲ್ಲಿ ವಿಲನ್ ಪಾತ್ರದಲ್ಲಿ ಅಭಿನಯಿಸುವ ಮೂಲಕ ಹಾಗೆ ದೊಡ್ಡನ ಮಗನ ಪಾತ್ರದಲ್ಲಿ ಅಭಿನಯಿಸುವ ಮೂಲಕ ಸದುಬ್ಗೆ ಕೌಂಟರ್ ಕೊಡೋ ಪಾತ್ರವನ್ನು ಕೂಡ ಇಲ್ಲಿ ಮಾಡಿದ್ದರು. ತುಂಬ ಅದ್ಭುತವಾದಂಥ ಅಭಿನಯದಿಂದ ಅರುಣ್ ಸಾಗರ್ ಆ ಸಂದರ್ಭ ಒಳ್ಳೆಯ ಹೆಸರು ಮಾಡಿದ್ರು. ಇದಾದ ನಂತರ ವಿಷ್ಣುವರ್ಧನದಲ್ಲಿ ಕಾಮಿಡಿಯನ್ ಆಗಿ ಕೂಡ ಕಾಣಿಸ್ಕೊಳ್ತಾರೆ ಸುದೀಪ್ ಅವರ ಜೊತೆ. ಅದು ಕೂಡ ಸೂಪರ್ ಡೂಪರ್ ಹಿಟ್ ಕೂಡ ಕಾಣಿತು. ಇನ್ನು ಸುದೀಪ್ ಮತ್ತು ಅರುಣ್ ಸಾಗರ್ ಕಾಂಬಿನೇಷನಲ್ಲಿ ಮೂಡಿದಂಥ ಎರಡು ಚಿತ್ರಗಳು ಭಾರಿ ದೊಡ್ಡ ಮಟ್ಟಿಗೆ ಹಿಟ್ ಆಗಿತ್ತು. ಇನ್ನು ಕೇವಲ ಅರುಣ್ ಸಾಗರ್ ಅವರು ನಟರಾಗಿ ಮಾತ್ರ ಅಲ್ಲ, ಕಲಾ ನಿರ್ದೇಶಕರಾಗಿ ಕೂಡ ಸಾಕಷ್ಟು ಹೆಸರು ಮಾಡಿದ್ರು ಅಂತಲೂ ಕೂಡ ಹೇಳ್ಬೋದು. ಹೌದು, ಕಲಾ ನಿರ್ದೇಶನ ಕ್ಷೇತ್ರದಲ್ಲೇ ಸಾಕಷ್ಟು ಸಿನಿಮಾಗಳಿಗೆ ಇಂದಿಗೂ ಕೂಡ ಬಣ್ಣ ಹಚ್ಚುತ್ತಾರೆ ಅಂತಲೂ ಸಹ ಹೇಳ್ಬೋದು. ಇಂದಿಗೂ ಸಾಕಷ್ಟು ಸಿನಿಮಾಗೆ ಕಲಾ ನಿರ್ದೇಶನ ಮಾಡೋದ್ರ ಮೂಲಕನೇ ಅವರು ಅದನ್ನೇ ಮುಂದುವರಿಸ್ಕೊಂಡು ಹೋಗಿದ್ದಾರೆ. ಸದ್ಯ 18 ವರ್ಷಗಳಿಂದ ಸಿನಿಮಾ ರಂಗದಿಂದ ನಟನೆಯಿಂದ ಸಂಪೂರ್ಣವಾಗಿ ದೂರ ಉಳಿದು ಇನ್ನಿಲ್ಲವಾದರು ಅಂತಲೇ ಕೂಡ ಹೇಳ್ಬೋದು. ಆದರೆ ಕಲಾ ನಿರ್ದೇಶನವನ್ನು ಇಂದಿಗೂ ಸಹ ಮಾಡ್ಕೊಂಡು ಹೋಗ್ತಿದ್ದಾರೆ. ಸದ್ಯ ಅರುಣ್ ಸಾಗರ್ ಅವರಿಗೆ ಈಗ 62 ವರ್ಷ ವಯಸ್ಸಾಗಿದೆ ಅಂತಲೂ ಸಹ ಹೇಳ್ಬೋದು. ಆಗ ನೀವೇನಂತ